ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಬ್ಲೌಸ್ಗಳು ಬಂದಿದೆ, ತೋರಿಸ್ತೀನಿ. ಈಗ ಆಲ್ಮೋಸ್ಟ್ ಯುಗಾದಿಲಿ ನನಗೆ ಯುಗಾದಿ ಹಬ್ಬ ಹಿಂದಿನ ದಿನ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಸೊ ಎಲ್ಲ ಕಂಪ್ಲೀಟ್ ಮಾಡಿ ಯುಗಾದಿಗೆ ಮತ್ತೆ 2 ದಿನ ಫುಲ್ ಆಲ್ಮೋಸ್ಟ್ ರೆಸ್ಟ್ ತಗೊಂಡು, ಅಂದರೆ ವರ್ಕ್ ಮಾಡ್ತಾನೆ ಇದ್ದೆ, ಸ್ವಲ್ಪ ರೆಸ್ಟ್ ತಗೊಂಡ್ವಿ. ಬಟ್ ಈಗ ಸಿಕ್ಕಾಪಟ್ಟೆ 2 ದಿನ ಯಾವುದು ಬ್ಲೌಸ್ಗಳು ಬಂದಿರಲಿಲ್ಲ. ಒಂದು 3 ಮದುವೆ ಬ್ಲೌಸ್ ಇತ್ತು. ಸೊ ಹಬ್ಬ ಕಳ್ಕೊಂಡು ಬ್ಲೌಸ್ಗಳು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಇವು ಯಾವತ್ತು ಸ್ವಲ್ಪ ಜಾಸ್ತಿ ಬ್ಲೌಸ್ಗಳು ಬಂದುಬಿಟ್ಟಿದ್ದಾವೆ. ನನಗಿನ್ನ 3 ಮದುವೆ ಬ್ಲೌಸ್ ಪೆಂಡಿಂಗ್ ಇದೆ. ಇನ್ನು 3 ಮದುವೆ ಬ್ಲೌಸ್ ಮುಗಿಸಿ ನಾನು ಇವೆಲ್ಲನೂ ಪೆಂಡಿಂಗ್ ಹಾಕ್ಕೊಳ್ಬೇಕು. ನೋಡಿ, ನನಗೆ ಇದೆಲ್ಲನೂ ಇವಾಗ ಬಂದಿರೋವಂಥದ್ದು, ಇವತ್ತು ಬಂದಿರೋವಂಥದ್ದು ಇಷ್ಟು ಮದುವೆ ಬ್ಲೌಸ್ಗಳು. ಇದು ಮತ್ತು ಆಮೇಲೆ ಇದು. ಸೊ ಇದಿಷ್ಟೂ ನನಗೆ ಬಂದಿರೋವಂಥದ್ದು. ಸೊ ಇದೆಲ್ಲ ನನಗೆ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಬ್ಲೌಸ್ಗಳಿತ್ತು. ಸೊ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? 9 ಆಗಿದೆ. ಸೊ ಒಂದೇನು ಮಿಸ್ಟೇಕ್ ಮಾಡಿದ್ದೀನಿ ನಾನು. ಯುಗಾದಿಗೆ ಮುಂಚೆ ನನಗೆ ಶನಿವಾರ ಕೊಡ್ತೀನಿ ನಾನು ಬ್ಲೌಸ್ ಅಂತ ಹೇಳಿದೆ. ಗುರುವಾರ ಹಬ್ಬ ಆಯಿತು. ಇನ್ನು ಶುಕ್ರವಾರನೂ ಆಲ್ಮೋಸ್ಟ್ ತುಂಬ ಕಮ್ಮಿ ಜನ ಅಂತ ನಾನೇನು ಶಾಪ್ ಓಪನ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಅವ್ರು ಬಂದ್ಬಿಟ್ಟು ಮಂಗಳವಾರ ಕೊಟ್ಟಿದ್ದು, ನಾನು ಶನಿವಾರ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಮರ್ತೋಗ್ಬಿಟ್ಟಿದ್ದೀನಿ, ಯುಗಾದಿ ಹಬ್ಬ ಎಲ್ಲ ಇತ್ತಲ್ವಾ. ಸೊ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ. ನಿಜವಾಗ್ಲೂ ನಾನು ವರ್ಕೇ ಮಾಡಿಲ್ಲ, ಅದು ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ನೆನಪಿಗೆ ಬಂತು. ಸೊ ಬಿಡಿ, ಒಂದಿನ ಲೇಟಾಗಿ ಟೈಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹಂಗೆ ಯೋಚನೆ ಮಾಡಿಕೊಂಡು ಚೂರು ನೆಗ್ಲೆಕ್ಟ್ ಮಾಡಿದ್ದಕ್ಕೆ. ಸೊ ನನಗೆ ಇವತ್ತು ಹೆಂಗಾಗಿದೆ ಅಂದರೆ, 23ಕ್ಕೆ ಮದುವೆ ಅಂತ. ಆ್ಯಕ್ಚುಲಿ ಹುಡುಗಿದೆ ಅದು 2 ಮದುವೆ ಬ್ಲೌಸ್ ಕೊಟ್ಟಿದ್ರು. ಒಂದು ಮುಹೂರ್ತದ್ದು, ಇನ್ನೊಂದು ಲೆಹಂಗಾ ಹೊಲ್ಸ್ಕೊತಾ ಇದ್ದಾರಂತೆ ರಿಸೆಪ್ಷನ್ಗೆ. ಇನ್ನೂ ಒಂದು ಕೊಟ್ಟಿದ್ರು. 2ರಲ್ಲಿ ನಾನು 2 ಹಾಕಿಲ್ಲ, ಒಂದು ಕುಚ್ಚುಗೂ ಕೊಟ್ಟಿದ್ದಾರೆ, ಅದನ್ನು ಕೂಡ ಮರ್ತೋಗಿದ್ದೀನಿ. ಸೊ ನಾನು ಇವಾಗ ಸಂಜೆ ಬಂದುಬಿಟ್ಟು 7ಇಂದ ಹಾಕ್ಕೊಂಡಿದ್ದೀನಿ. ಸೊ 7ನಲ್ಲಿ ಇವಾಗ ಕುಚ್ಚು ಕೊಟ್ಬಿಟ್ಟು 2 ಡಿಸೈನು ಹಾಕ್ಕೊಂಡಿದ್ದೀನಿ ಇವತ್ತು. ಆಲ್ಮೋಸ್ಟ್ ಟೈಮ್ ಲೇಟ್ ಆಗುತ್ತೆ. ಇವತ್ತು ನಾನು ಹೋಗೋದೇ 11 ಗಂಟೆ ಆಗೋಗ್ಬಿಡುತ್ತೆ. ಸೊ ಹೆಂಗೆ ಅಂದರೆ ಒಂದೊಂದ್ಸಲ ಎಷ್ಟು ಅಂದ್ಕೊಂಡಿರ್ತೀವಿ ನಾವು, ನಿಜವಾಗ್ಲೂ ಟೈಮ್ಗೆ ಆಗೋಲ್ಲ. ನಾನು ಸಾಮಾನ್ಯವಾಗಿ ಒಂದು 10ರಲ್ಲಿ 2 ಮಿಸ್ಟೇಕ್ ಮಾಡ್ತೀವಿ. ಇಷ್ಟೇ ಟೈಮ್ ತೊಗೊಂಡು ಆ ಟೈಮ್ಗೆ ಅಂತೆಲ್ಲ ಬರ್ಕೊಂಡ್ರು ಕೂಡ ಹೆಂಗೆ ಆಗೋಗ್ಬಿಡುತ್ತೆ ಟೈಮ್ ಅಂತ. ನೋಡಿ, ನಾನು ಪ್ರತಿಯೊಂದ್ರ ಮೇಲೂ ಅವ್ರ ಹೆಸರುಗಳನ್ನ ಬರ್ಕೊತೀನಿ. ನೋಡಿ ಉಷಾ. ಸೊ ಒಬ್ಬೊಬ್ಬರ ಮೇಲೂ ನಾನು ಹೆಸರುಗಳನ್ನ ಬರ್ಕೊಳ್ತೀನಿ. ಹೆಸರುಗಳು ಬರದೇ ಇಟ್ಕೊಳ್ಳಲ್ಲ ನಾನು. ಮತ್ತು ಇನ್ನೊಬ್ರದ್ದು ನಂಬರ್ ಸಮೇತ ಬರ್ಕೊಂಡಿದ್ದೀನಿ ನಾನು. ಇದು ಒಳಗಡೆ ಬರ್ಕೊಂಡಿದ್ದೀನಿ. ಮತ್ತು ಅವ್ರದ್ದು ನಂಬರ್ಗಳನ್ನ ಸಮೇತ ನಾನು ಬರೆದಿಟ್ಕೊತೀನಿ. ನಾನು ಯಾರ್ದೂ ಅಷ್ಟು ಇದು ಮಾಡೋಕ್ಕೆ ಹೋಗಲ್ಲ. ಸೊ ಇನ್ನೂ ಒಂದು ಬರ್ಕೊಂಡಿದ್ದೆ. ಸೊ ತುಂಬ ನನಗೆ ಪ್ರತಿ ಸಲ ಕೊಡ್ತಾನೆ ಇರ್ತಾರಲ್ವಾ, ಅವ್ರದ್ದು ನನಗೆ ಜ್ಞಾಪನ ಇರುತ್ತೆ. ಅಪರೂಪಕ್ಕೆ ಕೊಡೋರದ್ದು ನಾನು ಆಲ್ಮೋಸ್ಟ್ ಹೆಸರುಗಳು ನಂಬರ್ಸ್ ಎಲ್ಲನೂ ಈ ಥರ ಬ್ಯಾಗ್ಗಳ ಮೇಲೆ ಬರ್ಕೊಂಡ್ಬಿಡ್ತೀನಿ. ಎಷ್ಟೇ ಕೇರ್ಫುಲ್ ಆಗಿದ್ರು ಕೆಲವೊಂದು ಸಣ್ಣ ಮಿಸ್ಟೇಕ್ ಆಗೋಗ್ಬಿಡುತ್ತೆ. ನೋಡಿ, ನನಗೆ ಇವತ್ತು ಹೆಂಗಾಗಿದೆ ಅಂದರೆ, ಸೊ ಇವತ್ತು ಅವ್ರು ಕೊಡದೇ ಇರೋದಕ್ಕೆ ಸೊ ಇವಾಗ ನೈಟ್ ಹಾಕ್ಕೊಂಡು 2 ಬ್ಲೌಸು ನಾನು ಕೊಡಲೇಬೇಕು. ನಾಳೆ 11 ಗಂಟೆಗೆ ಬರೋಕ್ಕೆ ಹೇಳಿದ್ದೀನಿ. ಕುಚ್ಚುಗೂ ಅಷ್ಟೇ 11 ಗಂಟೆಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಹಾಗೆ ವರ್ಕ್ನು ಕೂಡ 11 ಗಂಟೆ ಒಳಗಡೆ ನಾನು ಕ್ಲಿಯರ್ ಮಾಡ್ತೀನಿ ಅಂತಲೇ ಹೇಳಿದ್ದೀನಿ. 12 ಗಂಟೆ ಒಳಗಡೆ ಹೇಳಿದ್ದೀನಿ. ಬಟ್ 1 ಅವರ್ ಹೆಚ್ಚು ಕಮ್ಮಿ 11 ಗಂಟೆಗೆ ಬನ್ನಿ ಅಂತ ಹೇಳಿದ್ದೀನಿ. ಹೆಚ್ಚು ಕಮ್ಮಿ ನಾನು ಅವಾಗ ಕ್ಲಿಯರ್ ಮಾಡ್ತೀನಿ. ಸೊ ಇವಾಗ 2 ರೆಡಿ ಮಾಡಿ ನಾನು ಕುಂದನ್ನು ಕೊಟ್ಟು ಹೋಗಬೇಕು. ಸ್ಟೋನ್ನು ಕೂಡ ನಾನು ಬೇರೆಯವ್ರಿಗೆ ಒಪ್ಪಿಸಿದ್ದೀನಿ. ನನಗೆ ಎಲ್ಲನೂ ಮಾಡೋಕ್ಕಾಗಲ್ಲ. ನಿಜವಲ್ಲೂ ಒಂದು ವರ್ಕ್ ಅಂತ ಅಂದಮೇಲೆ ಎಲ್ಲ ಹೇಳ್ತಾರೆ ಅಷ್ಟೇ. ವರ್ಕು ಮಾಡಿಬಿಟ್ಟು ನಾವೇ ವರ್ಕ್ ಮಾಡಿಬಿಡ್ತೀವಿ, ನಾವೇ ಎಂಬ್ರಾಯ್ಡಿಂಗ್ ಹಾಕ್ಕೊಳ್ತೀವಿ. ಅವರು ಕೂಡ 500 ರೂಪಾಯಿ ನಾವೇ ತೊಗೊಳ್ಳೋಣ ಅಂತ ತುಂಬ ಜನ ಯೋಚನೆ ಮಾಡ್ತಾರೆ. ಒಂದು ವರ್ಕ್ ಮಾಡೋದು ಅಷ್ಟು ಸುಲಭ ಅಲ್ಲ. ದಿನಕ್ಕೆ 2 ಬ್ಲೌಸ್ ಮಾಡ್ಕೊತೀನಿ ಅನ್ನೋರು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಈ ಥರ ಜಾಸ್ತಿ ವರ್ಕ್ ಇರುತ್ತಲ್ಲ, ಅವರೆಲ್ಲರೂ ವರ್ಕ್ನೂ ಮಾಡಿ, ಕುಂದನೂ ಹಾಕಿ, ಥ್ರೆಡ್ಡು ಕಟ್ ಮಾಡಿ, ಸ್ಟೋನ್ ಚೈನ್ ಹಾಕಿ, ಸ್ಟೋನ್ ಚೈನು ಎಲ್ಲನೂ ರೆಡಿ ಮಾಡೋಕ್ಕಾಗಲ್ಲ. ನಾನು ಸುಮಾರು ನೋಡಿದ್ದೀನಿ ವಿಡಿಯೋಗಳಲ್ಲಿ, ಬರೀ ಜಸ್ಟ್ ವರ್ಕ್ನ ಮಾಡಿಕೊಡ್ತಾ ಇದ್ದಾರೆ. ಸ್ಟೋನ್ ಚೈನ್ ಹಾಕಲ್ಲ, ಸ್ಟೋನ್ಸ್ ಹಾಕಲ್ಲ, ಏನೂ ಹಾಕಲ್ಲ, ಬರೀ ವರ್ಕ್ ಮಾಡ್ತಾರೆ, ಥ್ರೆಡ್ ಕಟ್ ಮಾಡ್ತಾರೆ, ಕೊಡ್ತಾ ಇರ್ತಾರೆ. ನಮ್ಮದ್ರಲ್ಲಿ ಹಂಗಲ್ಲ. ಸ್ಟೋನ್ ಚೈನ್ಗೂ ಕೂಡ ನಾನು ಜಾಗ ಮಾಡ್ತೀನಿ. ನಮ್ಮದು ಸ್ಟೋನ್ ಚೈನ್ ಸಮೇತನೂ ಬರುತ್ತೆ, ಸ್ಟೋನು ಬರುತ್ತೆ. ನೀಟಾಗಿ ಥ್ರೆಡ್ನ ಕಟ್ ಮಾಡಿ ಸ್ಟೋನ್ ಸ್ಟೋನ್ಗೂ ಜಾಗ ಮಾಡ್ತೀವಿ. ಅದಕ್ಕೆ ಸ್ಟೋನ್ನ ಹಾಕೊಂಡು ಕೊಡ್ತೀನಿ, ಸ್ಟೋನ್ ಸಮೇತನೂ ಹಾಕೊಂಡು ಕೊಡ್ತೀವಿ. ಬಟ್ ಸ್ಟೋನ್ ಚೈನ್ ಕಪ್ಪಾಗೇ ಆಗುತ್ತೆ. ಸೊ ದಿನ ನೀವು ಯೂಸ್ ಮಾಡ್ತಾ ಕಪ್ಪಾಗುತ್ತೆ. ಸೊ ಸುಮಾರು ಜನ 6 ತಿಂಗಳವರೆಗೂ ಮಡಿಕೊಂಡ್ರು ಕೂಡ ಏನಾಗಲ್ಲ. ಸೊ ಒಂದು ಸಲ ಯೂಸ್ ಮಾಡಿ ಪದೇ ನೀರಿಗೆ ಹಾಕಿದಾಗ ಅಷ್ಟೇ ಅದು ಸ್ಟೋನ್ ಕಪ್ಪಾಗೋದು. ಅದು ಬಿಟ್ಟರೆ ಕಪ್ಪಾಗಲ್ಲ. ಸೊ ಇವಾಗ ಬನ್ನಿ, ನಾನು ಯಾವ ಡಿಸೈನ್ ಒಪ್ಕೊಂಡಿದ್ದೀನಿ, ಯಾವ ಡಿಸೈನ್ ಹಾಕ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಇವತ್ತು ಹೋಗೋದು ಲೇಟ್ ಆಗುತ್ತೆ. ಸೊ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ತೋರಿಸಿನೇ ಹೋಗ್ತೀನಿ. ಇವತ್ತು ಮನೆಗೆ ಬನ್ನಿ ನೋಡೋಣ. ನೋಡಿ, ನಾನು ಈ ಥರ ಹೆಸ್ರನ್ನ ಬರ್ಕೊಳ್ಬಿಡ್ತೀನಿ. ನನ್ನ ಹತ್ರ ನಂಬರ್ ಸೇವ್ ಇತ್ತು ಅಂತ ಅಂದರೆ ಬರೀ ಹೆಸ್ರನ್ನ ಮಾತ್ರ ಬರ್ಕೊಳ್ತೀನಿ. ನನ್ನ ಹತ್ರ ನಂಬರ್ ಸೇವ್ ಇಲ್ಲ ಅಂತ ಅಂದರೆ ನಂಬರ್ ಜೊತೆಗೆ ಹೆಸರು ಬರ್ಕೊಡ್ತೀನಿ. ಹಾಗೆ ಬಿಲ್ ಕೂಡ ಹಾಕ್ಕೊಡ್ತೀನಿ. ಯಾವುದಕ್ಕೂ ನೋಡಿದ ತಕ್ಷಣ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಳ್ತೀನಿ ಅಷ್ಟೇ. ಸೊ ಇನ್ನು ಇವೆರಡು ಬ್ಲೌಸ್ಗಳು ನನಗೆ ತುಂಬ ಅರ್ಜೆಂಟ್ ಇತ್ತು. 12 ಗಂಟೆಗೆ ಕೊಡಬೇಕು ನಾಳೆ ಬೆಳಿಗ್ಗೆ. ಸೊ ಹಂಗಾಗಿ ಇವತ್ತು ನೈಟ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಚೂರು ಮಿಸ್ಟೇಕ್ ಆಗಿ ಇದಕ್ಕೆ ನನಗೆ ಸಿಕ್ಕಾಪಟ್ಟೆ ಟೈಮ್ ಬಂದುಬಿಟ್ಟು 11 ಆಗೋಯಿತು. ನಾನೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿ ಹೋಗೋಷ್ಟೊತ್ತಿಗೆ. ನೋಡಿ, ಈ ಬ್ಲೌಸೇ ನನಗೆ ತುಂಬ ಅರ್ಜೆಂಟ್ ಆಗಿದ್ದು. ಸೊ ಈ ಬ್ಲೌಸೇ ಒಂಚೂರು ಬ್ಯಾಕಲ್ಲೇ ಮಿಸ್ ಆಯಿತು. ಅಟ್ಲೀಸ್ಟ್ ಏನಾಯಿತು ಅಂತಲೂ ಗೊತ್ತಿಲ್ಲ, ಬ್ಲ್ಯಾಂಕ್ ಆಯಿತು, ಹೋಗಿ ಬಂತು ಗೊತ್ತಿಲ್ಲ. ಇನ್ನು ವರ್ಕ್ ಬಂದುಬಿಟ್ಟು 10 ಗಂಟೆಗೆ ಕ್ಲಿಯರ್ ಆಗಬೇಕಾಗಿತ್ತು. 10ಗೆ
ಸೊ ಒಂದು ಮಿಸ್ಟೇಕಿಂದ ನನಗಿವತ್ತು 11 ಗಂಟೆ ಆಗುತ್ತೆ. ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಸೊ ತೀರಾ ಅರ್ಜೆಂಟ್ ಮಾಡಿದರು, ಹಂಗಾಗಿ 11 ಗಂಟೆ ನಾಳೆ ಬೆಳಿಗ್ಗೆ 11 ಗಂಟೆಗೆ 2 ಬ್ಲೌಸ್ ಕೊಡಬೇಕಾಗಿತ್ತು. ಸೊ ಅದು ಹೆಂಗಾಯಿತು ಅಂತಲೇ ಗೊತ್ತಿಲ್ಲ. ಕರೆಂಟ್ ಹೋಗಿ ಬಂದಾಗ ಸೆಟ್ ಮಾಡಿದ್ದೀನಿ. ಸೊ ಏನು ಮಿಸ್ಟೇಕ್ ಆಯಿತು ಅಂತ ಗೊತ್ತಿಲ್ಲ. ಇಲ್ಲ ಬ್ಲಿಂಕ್ ಆಗಿ ಬಂದರೂ ಕೂಡ ಒಂದೊಂದ್ಸಲ ಸಡನ್ನಾಗಿ ಹಿಂಗೆ ಹೋಗಿ ಬರುತ್ತಲ್ವ, ಆವಾಗಲೂ ಕೂಡ ಒಂದೊಂದ್ಸಲ ಡಿಸೈನ್ ಚೇಂಜ್ ಆಗಿಬಿಡುತ್ತೆ. ಸೊ ಎಲ್ಲ ನಾನು ನೋಡ್ಕೊಂಡಿಲ್ಲ. ಸೊ ಅಟ್ಲೀಸ್ಟ್ ಹಾಫ್ಗಾರ ನೋಡ್ಕೊಂಡಿದ್ದೀನಿ ನಾನು. ಸೊ ಒಂಚೂರು ಮಿಸ್ಟೇಕ್ ಆಗಿದ್ದಕ್ಕೆ ನನಗೆ ಎಷ್ಟು ಪ್ರಾಬ್ಲಮ್ ಆಯಿತು ಗೊತ್ತಾ. ಸೊ ಇದೆಲ್ಲ ಕಟ್ ಮಾಡ್ಕೊಂಡು ಕೂತ್ಕೊಂಡು ನಿಂಗೆ ಆಕಾಶಕ್ಕೆ ಇನ್ನೂ ಪ್ರಿಂಟ್ ಕೂಡ ಹಾಕಿಲ್ಲ ನಾನು. ಸೊ ಇವಾಗ ಅದು ರೆಡಿ ಆದಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ತೆಗೆದಿದ್ದೀನಿ. ಸೊ ಕೆಳಗಡೆಲ್ಲ ದಾರ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಕೊಡಬೇಕು. ಬಟ್ 11 ಗಂಟೆಗೆ ಅಷ್ಟೊತ್ತಿಗೆ ಆಗುತ್ತಾ ಅಂತ ಅದೇ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಅವ್ರು ಬರೋವರೆಗೂ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡ್ತೀನಿ. ಸೊ ಫುಲ್ಲು ಹೂಬಾಗೋಗ್ಬಿಟ್ಟಿದೆ ಎಲ್ಲ ಥರ. ಇದು ಮೇಲ್ಗಡೆ ತೆಗೆದಿದ್ದೀರಿ, ಕೆಳಗಡೆ ಒಂದ್ಸಲ ನೀಟಾಗಿ ತೆಗೆದುಬಿಟ್ರೆ ಕ್ಲೀನಾಗಿ ಹೊಟ್ಟೋಗ್ಬಿಡುತ್ತೆ, ಏನು ಕಾಣಲ್ಲ. ಸೊ ಇದೆಲ್ಲ ಔಟ್ಲೈನ್ ಬಂದಮೇಲೆ ಕ್ಲೀನಾಗಿ ಫಿನಿಶಿಂಗ್ ಆಗುತ್ತೆ. ಸೊ ಚೂರು ದಾರ ಇದೆಯಲ್ವಾ, ಈ ದಾರನೆಲ್ಲ ಕೆಳಗಡೆ ನಾನು ಫುಲ್ ಓಪನ್ ಬಿಚ್ಚಿದ ಮೇಲೆ ಕೆಳಗಡೆ ದಾರ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಫೈನಲಿ ಚೆನ್ನಾಗಿ ಬಂತು. ಸ್ವಲ್ಪ ದಾರ ಒಂಚೂರು ನಾನು ಇಷ್ಟಕ್ಕೆ ನೋಡಿಕೊಂಡೆ ನಾನು, ಇಲ್ಲ ಅಂತಿದ್ರೆ ಫುಲ್ ಬಂದ್ಬಿಡ್ತಾಯಿತ್ತು ಸಿಕ್ಕಾಪಟ್ಟೆ. ಆಮೇಲೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡೋದು ನೋಡಿ. ಎಲ್ಲ ತೆಗೆದು ಕಟ್ ಮಾಡಿ ಒಂದು ಚೂರು ಹೆಚ್ಚು ಕಮ್ಮಿ ಒಂದು ಚೂರಾದರೂ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಸೊ ನೋಡಿ ಎಷ್ಟು ಒಂದೇ ಒಂದು ಚೂರು ಹೆಚ್ಚು ಕಮ್ಮಿಯಿಂದ ಸೊ ಎಷ್ಟು ಪ್ರಾಬ್ಲಮ್ ಆಗೋಯ್ತು ಅಂತ ಇತ್ತು. ಇನ್ನು ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 10:15 ಆಯಿತು. ಇನ್ನೇನು ಫಿನಿಶಿಂಗ್ ಆಗ್ತಾ ಬಂತು. ಸೊ ಇದನ್ನು ಮುಗಿಸ್ಬಿಟ್ಟು ನಾನು ಕುಂದನ್ನು ಕೊಟ್ಬಿಟ್ಟು ಹೊರಡಬೇಕು. ಇನ್ನು ಬಂದು ನಾನು ನಾಳೆ ಬೆಳಿಗ್ಗೆ ಬೇಗ ಬಂದು ಸ್ವಲ್ಪ ಅವ್ರಿಗೆಲ್ಲ ಸ್ಟೋನ್ಸ್ ಏನೆಲ್ಲ ಹೊಲಿದ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಎಷ್ಟೇ ಟೈಮ್ ಆದರೂ ಕೂಡ 11 ಗಂಟೆ ಆಗೇ ಹೋಯಿತು ಮುಗಿಯೋಷ್ಟೊತ್ತಿಗೆ. ಸೊ ಬೆಳಿಗ್ಗೆ ನಾನು ಆದರೆ ಖಂಡಿತವಾಗ್ಲೂ ಇದು ಸ್ಟೋನ್ಸ್ ಎಲ್ಲ ಹಾಕಿದ್ಮೇಲೆ ಯಾವ ರೀತಿಲಿ ಬಂತು ಅಂತ ಈ ಒಂದು ಡಿಸೈನ ತೋರಿಸ್ತೀನಿ. ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು. ಎಲ್ಲ ಇದನ್ನೆಲ್ಲ ಮುಗಿಸಿ ನಾನು ಕೆಳಗಡೆನೆಲ್ಲ ದಾರ ತೆಗೆದ್ಮೇಲೆ ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.